ಹಲೋ, ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ? ಬನ್ನಿ ಹಾಗಿದ್ರೆ ಈ ಕ್ವಶನ್ ಸಾಲ್ವ್ ಮಾಡೋಣ. ದ ಸಿಂಪಲ್ ಇಂಟ್ರೆಸ್ಟ್ ಅಕರ್ಡ್ ಆನ್ ಅನ್ ಅಮೌಂಟ್ ಆಫ್ 4,000 at end of 2 years is 800. What would be the compound interest occurred on the same amount at same rate in the same period ಅಂತ ಕ್ವೆಶನ್ ಇದೆ. ಇದನ್ನು ವಿಡಿಯೋ ಪಾಸ್ ಮಾಡಿ ಸಾಲ್ವ್ ಮಾಡಿ ಆನ್ಸರ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಗೊತ್ತಾಗಿಲ್ಲ ಅಂದರೆ ನಾನು ಇಲ್ಲಿ ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ನಮಗಿಲ್ಲಿ ಎರಡು ಬೇಕಾಗುತ್ತೆ. ಒಂದು ಸಿಂಪಲ್ ಇಂಟ್ರೆಸ್ಟ್ ಬೇಕು, ನಮಗೆ ಒಂದು ಕಾಂಪೌಂಡ್ ಇಂಟ್ರೆಸ್ಟ್ ಬೇಕು. ರೈಟ್, ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ನಮಗೆ ಗೊತ್ತಿದೆ, PTR/100. ಇದರಲ್ಲಿ P ಅಂದರೆ ಪ್ರಿನ್ಸಿಪಲ್, ಟೈಮ್, ರೇಟ್ ಆಫ್ ಇಂಟ್ರೆಸ್ಟ್ ಬೈ 100. ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾ ಗೊತ್ತಿದೆ, P 1 + R/100 ಪವರ್ ಟೈಮ್ ಮೈನಸ್ ದ ಅಮೌಂಟ್. ಓಕೆ, ಸೊ ಇವೆರಡು ಫಾರ್ಮುಲಾನ ಬರೆದಿಟ್ಕೊಳ್ಳಿ. ಇವಾಗ ನಮಗೆ ಸಿಂಪಲ್ ಇಂಟ್ರೆಸ್ಟಲ್ಲಿ ಏನು ಹೇಳಿದ್ದಾರೆ, ಒಂದು 4,000 ರೂಪೀಸಿಗೆ ಫಾರ್ 2 years ಫಾರ್ ಸಮ್ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ಲ ಅವರು, ಅದಕ್ಕೆ 800 ರೂಪಾಯಿ ಆಗುತ್ತಂತೆ. ಇವಾಗ ಇದೇ ಟೈಮ್ ಪೀರಿಯಡ್ಗೆ ಇದೇ ಅಮೌಂಟಿಗೆ ಇಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ಗೆ ಕಂಪೌಂಡ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅನ್ನೋದು ಕ್ವಶನ್ ಆಗಿತ್ತು. ಸೊ ಅದಕ್ಕೆ ಕಂಪೌಂಡ್ ಇಂಟ್ರೆಸ್ಟ್ ಹೆಂಗೆ ಮಾಡ್ತೀರಾ, 4,000 ಓಕೆ 1 + R ಅಂದರೆ ಇಲ್ಲಿ R ಫೈಂಡ್ ಮಾಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅದನ್ನೇ R/100 ಪವರ್ T ಮತ್ತು 2ನೇ ಆಗುತ್ತೆ ಸೇಮ್, ಮೈನಸ್ 4,000. ಓಕೆ, ಇಲ್ಲಿ ಫಸ್ಟ್ R ಫೈಂಡ್ ಮಾಡಬೇಕಂತಂದರೆ ಏನು ಮಾಡ್ತೀರಾ, R ಇಲ್ಲಿಟ್ಟು ಬಾಕಿ ಎಲ್ಲ ಲೆಫ್ಟ್ ಹ್ಯಾಂಡ್ ಸೈಡ್ ತೊಗೊಂಬರ್ತೀರಾ. ಅವಾಗ ಏನಾಗುತ್ತೆ, 800 × 100 ಡಿವೈಡೆಡ್ ಬೈ 4,000 × 2 ಆಗುತ್ತೆ. ಎಷ್ಟಾಗುತ್ತೆ ಇದು, 800ಗೆ ಇಲ್ಲಿ 2 0 ಕಟ್ ಆಗುತ್ತೆ, 0 0 ಕ್ಯಾನ್ಸಲ್ ಆಗುತ್ತೆ, 4 2s 8 ಆಗುತ್ತೆ. ಸೊ 10 ಉಳಿಯುತ್ತೆ. 10% ಇಸ್ ದ ರೇಟ್ ಆಫ್ ಇಂಟ್ರೆಸ್ಟ್. ಇದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಇವಾಗ ಎಷ್ಟಾಗುತ್ತೆ, 4,000 1 + 10/100ನ ನಾವೇನು ಬರಿಬೋದು, 110/100 ಅಂತ ಬರಿಬೋದಾ. ಸೊ LCM ತೆಗೆದು ಮಾಡಿದರೆ ಅದನ್ನು 2 ಟೈಮ್ಸ್ ಇದೆ, ರೈಟ್, ಇಂಟು 110/100 ಮೈನಸ್ 4,000 4K ಅಂತ ಬರೀತಾ ಇದ್ದೀನಿ. ಸೊ ಇವಾಗ ಇದನ್ನು ಸಾಲ್ವ್ ಮಾಡಿ ನೀವು ನೋಡಿದರೆ 4,000 ಇಲ್ಲಿ ಹಾಗೆ ಇರುತ್ತೆ, ಈ 2 0 ಕಟ್ ಆಗಿದೆ, ಈ 2 0 ಕಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಇಲ್ಲಿ 4,000 ಬದಲು ನಮಗೆ 40 ಉಳಿಯುತ್ತೆ. 40 × 11 × 11 ಮೈನಸ್ 4K ಎಷ್ಟಾಗುತ್ತೆ, 40 × 121 ಮಾಡಬೇಕು ನೀವು ಇವಾಗ. ಅದಕ್ಕೆ ಮೈನಸ್ 4,000 ಮಾಡಬೇಕು. ಸೊ 4 1s 4, 4 2s 8, 4 1s 4, 1 0 ಇಲ್ಲಿ 4,000 ತೆಗೆದ್ರೆ ಎಷ್ಟಾಗುತ್ತೆ, 840 ನಮಗೆ ಕಂಪೌಂಡ್ ಇಂಟ್ರೆಸ್ಟ್ ಆಗುತ್ತೆ. ಅಮೌಂಟ್ ರಿಮೂವ್ ಮಾಡಬೇಕಲ್ವ ಫಾರ್ಮುಲಾ ನೋಡಿ. ಸೊ 840 ಇಸ್ ದ ಕರೆಕ್ಟ್ ಆನ್ಸರ್. ಕರೆಕ್ಟ್ ಆನ್ಸರ್ ಹೇಳಿದ್ದೀರಾ? ಕರೆಕ್ಟ್ ಆನ್ಸರ್ ಹೇಳಿದರೆ ವೆರಿ ಗುಡ್, ಇಲ್ಲ ಅಂದರೆ ನೋಡಿ ಪ್ರಾಕ್ಟೀಸ್ ಮಾಡಿ.